ಬೆಂಗಳೂರಲ್ಲಿ ರೌಡಿ ಪಿಎಸ್ಐನ ಅಟ್ಟಹಾಸ. ಪತ್ನಿ ಮತ್ತು ಮಾವನ ಮೇಲೆ ಮಚ್ಚು ಬೀಸಿದ್ದಾನೆ ಆಸಾಮಿ. ಹೆಂಡತಿ ಮಗುವನ್ನ ಮನೆಯಿಂದ ಹೊರಗಿಟ್ಟು ಬೇಕಾಬಿಟ್ಟಿ ಶೋಕಿ ಮಾಡ್ಕೊಂಡು ಬದುಕ್ತಾ ಇದ್ರಂತೆ. ಮನೆಗೆ ಹುಡುಗಿಯರನ್ನ ಕರ್ಕೊಂಡು ಬರೋ ಆರೋಪ ಈಗ ಪೊಲೀಸ್ ಅಪ್ಪನ ಮೇಲೆ ಕೇಳಿ ಬರ್ತಾ ಇರೋದು. ರೌಡಿ ಪಿಎಸ್ಐ ಪತ್ನಿಯಿಂದಲೇ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಯಾರೋ ಮಾಡ್ತಾ ಇರೋ ಆರೋಪ ಅಲ್ಲ, ಸ್ವತಃ ಪೊಲೀಸ್ ಅಪ್ಪನ ಪತ್ನಿಯಿಂದಲೇ ಕೇಳಿ ಬರ್ತಾ ಇರುವಂತಹ ಗಂಭೀರ ಆರೋಪ ಇದು. ಒಂದಲ್ಲ ಎರಡಲ್ಲ. ನೋಡಿ, ವರದಕ್ಷಿಣೆ ತಂದು ಕೊಡುವಂತೆಯೂ ಪಿಎಸ್ಐ ಕಿರುಕುಳ ಕೊಡ್ತಾ ಇದ್ರಂತೆ. 50 ಲಕ್ಷ ವರದಕ್ಷಿಣೆ ತಂದು ಕೊಡುವಂತೆ ನಿತ್ಯ ಟಾರ್ಚರ್. ರೌಡಿ ಪಿಎಸ್ಐ ಪತ್ನಿಯಿಂದಲೇ ಕೇಳಿ ಬರ್ತಾ ಇರುವ ಗಂಭೀರ ಆರೋಪದ ಕಥೆ ಇದು. ಸಾಲದಕ್ಕೆ ಪೊಲೀಸಪ್ಪ ವರದಕ್ಷಿಣೆ ಕೇಳ್ತಾ ಇದ್ರಂತೆ. ಯಾರಾದ್ರೂ ಬೇರೆಯವ್ರು ವರದಕ್ಷಿಣೆ ಕೇಳಿದ್ರೆ ಒದ್ದು ಒಳಗಾಕಿ ಯಾವ ಶಿಕ್ಷೆಗಳನ್ನ ಕೊಡಬೇಕು ಅಂತ ಮಾತಾಡಬೇಕಾಗಿತ್ತು, ಹೆದರಿಸ್ಬೇಕಾಗಿತ್ತು, ಬೆದರಿಸ್ಬೇಕಾಗಿತ್ತು. ಅಂಥ ಪೊಲೀಸಪ್ಪ ನಿಜಕ್ಕೂ ವರದಕ್ಷಿಣೆಗೆ ಟಾರ್ಚರ್ ಕೊಟ್ಬಿಟ್ರ? ನೋಡಿ, ನಿತ್ಯ ಟಾರ್ಚರ್ ಅಂತೆ. ಮನೆಯಲ್ಲಿ ಗಲಾಟೆ ಆದಾಗ್ಲೆಲ್ಲ ಮಗ ಮತ್ತು ಹೆಂಡತಿಯನ್ನ ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಿದ್ರಂತೆ. ಚೀಲದಲ್ಲಿ ಬಟ್ಟೆ ತುಂಬ್ಕೊಂಡು ಹೊರಟ್ಬಿಡ್ತಾನೆ ಪಿಎಸ್ಐ. ಅವರ ಫೋಟೋವನ್ನ ನೋಡ್ತಾ ಇದ್ರಿ. ಇಂಥದ್ದೊಂದು ಆರೋಪ ಕೇಳಿ ಬಂದಿರೋದು. ಒಮ್ಮೆ ಈಗಾಗಲೇ ಈ ಹಿಂದೆ ಲೋಕಾಯುಕ್ತಕ್ಕೂ ಟ್ರ್ಯಾಪ್ ಆಗಿದ್ರಂತೆ ಇದೇ ರೌಡಿ ಪಿಎಸ್ಐ. ಓರ್ವ ಉದ್ಯಮಿಗೆ 50 ಲಕ್ಷಕ್ಕೆ ಬೇಡಿಕೆ ಇಟ್ಟು ಲೋಕಾಯುಕ್ತ ಕೈನಲ್ಲಿ ಲಾಕ್ ಆಗಿದ್ದಂತ ಹಿಸ್ಟ್ರಿ ಕೂಡ ಇದೆ. ಪಿಎಸ್ಐ ವಿರುದ್ಧ ದೂರು ಕೊಟ್ರೆ ಸ್ವೀಕರಿಸೋದಿಲ್ಲ ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಯಾರ ಮೇಲೆ? ಕೆಂಗೇರಿ ಪೊಲೀಸರ ಮೇಲೆ ಬಂದಿರುವಂಥ ಆರೋಪ ಇದು. ಈಗ ಒಬ್ಬ ಪೊಲೀಸರ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಡ್ತಾರೆ ಅಂದರೆ ಅಲ್ಲಿದ್ದಂಥ ಪೊಲೀಸರು ಆ ದೂರನ್ನ ಸ್ವೀಕರಿಸೇ ಇಲ್ವಂತೆ. ಇದನ್ನು ಆರೋಪ ಮಾಡ್ತಾ ಇರೋದು ಪಿಎಸ್ಐ ಅವರ ಪತ್ನಿಯೇ ಸ್ವತಃ. ಕೊನೆಗೆ NCR ಮಾಡಿ ಕಳಿಸ್ತಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಯಾಕೆ ಪೊಲೀಸರ ಮೇಲೆ ತಪ್ಪಾಗಿದ್ದಲ್ಲಿ ಯಾವುದೇ ಕಂಪ್ಲೇಂಟ್ಸ್ಗಳನ್ನು ತಗೊಳ್ಳಂಗಿಲ್ವಾ? ರೂಲ್ಸ್ ಇಲ್ವಾ? 1-2 ಕಥೆಗಳೆಲ್ಲ ಕೇಳಿ ಬರ್ತಾ ಇರೋದು. ಹಲವಾರು ಕಂಪ್ಲೇಂಟ್ಸ್. ಈ ಹಿಂದೆನೂ 50 ಲಕ್ಷ ಹಣಕ್ಕೆ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ರು ಲೋಕಾಯುಕ್ತಕ್ಕೆ. ಈಗ 50 ಲಕ್ಷ ವರದಕ್ಷಿಣೆ ಬೇರೆ ಬೇಕಂತೆ. ಏನಾದರೂ ಮನೇಲಿ ಸಣ್ಣ ಪುಟ್ಟ ಜಗಳ ಆದರೆ ಚೀಲಕ್ಕೆ ಬಟ್ಟೆ ತುಂಬ್ಕೊಂಡು ಹೊರಟೆ ಹೋಗೋದಂತೆ ಸೀದಾ. ಪಿಎಸ್ಐ ವಿರುದ್ಧ ದೂರು ಕೊಡೋದಕ್ಕೆ ಹೋದರೆ ಎಲ್ಲೂ ಕೂಡ ಕಂಪ್ಲೇಂಟ್ ಕೂಡ ರಿಸೀವ್ ಮಾಡ್ಕೊಳ್ಳಲ್ವಂತೆ. ಅದರಲ್ಲೂ ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲಿ ಕೇಳಿ ಬರ್ತಾ ಇರೋದು ಆರೋಪ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಪಿಎಸ್ಐ ಅವರ ಧರ್ಮ ಪತ್ನಿ. ಈ ಹಿಂದೆ 50 ಲಕ್ಷಕ್ಕೆ ಯಾವುದರಲ್ಲೂ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಿ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಕೂಡ ಆಗಿದ್ದಂಥ ಹಿಸ್ಟ್ರಿ ಇದೆ. ಜೊತೆಗೆ ಹುಡುಗಿಯರ ಶೋಕಿ ಇದೆ ಅನ್ನುವಂಥದ್ದೊಂದು ಆರೋಪನೂ ಮಾಡ್ತಾ ಇರೋದು ಅವರ ಸ್ವಂತ ಧರ್ಮ ಪತ್ನಿ. ಕೊನೆಗೆ NCR ಮಾಡಿ ಕಳಿಸ್ತಾರೆ ಅಂತ ಆರೋಪ ಕೇಳಿ ಬರ್ತಾ ಇರೋದು. ನಿಜಕ್ಕೂ ಬೇಸರ ಆಗುತ್ತೆ. ಪೊಲೀಸ್ ಆಗಿ ಜನಸಾಮಾನ್ಯರ ಕಷ್ಟಗಳಿಗೆ ಆಲಿಸಿ ಧ್ವನಿಯಾಗಬೇಕಾಗಿದ್ದಂಥ ಪೊಲೀಸಪ್ಪನ ಕರ್ಮಕಾಂಡ ಈಗ ನಿಜಕ್ಕೂ ಹೊರಗಡೆ ಬರ್ತಾ ಇರೋದು ಬೇಸರದ ಸಂಗತಿ. ಇಷ್ಟೇ ಅಲ್ಲ, ಈತನ ಕರ್ಮಕಾಂಡ ಇನ್ಸ್ಟಾಗ್ರಾಮ್ನಲ್ಲಿ ಯುವತಿಯರಿಗೆ ಪಿಎಸ್ಐ ಮೆಸೇಜ್ ಬೇರೆ ಮಾಡ್ತಾರಂತೆ. ಸುತ್ತಾಡಿ ಮದುವೆ ಮಾಡ್ಕೊಳ್ಳೋದಾಗಿ ಹಿಂದೆ ಬೀಳ್ತಾನಂತೆ ಪೊಲೀಸಪ್ಪ. ಹೆಂಡತಿ ಇದ್ರು ಮತ್ತೊಬ್ಬರಿಗೆ ಮದುವೆಯ ಬೇಡಿಕೆ ಇಟ್ಟಿರುವ ಆರೋಪಗಳು ಕೇಳಿ ಬರ್ತಾ ಇದೆ.
ಇಂಥ ಆರೋಪಗಳು ಬಂದಾಗ ತಪ್ಪು ಮಾಡಿದವನಿಗೆ ತಕ್ಕ ಶಾಸ್ತಿ ಮಾಡಿ ಒಳಗೆ ಹಾಕಬೇಕಾಗಿದ್ದ ಪೊಲೀಸಪ್ಪನ ಕಥೆಯನ್ನು ಕೇಳಿದ್ರೆ ಇದೆಲ್ಲ ನಿಜಕ್ಕೂ ನಿಜಾನ ಅನ್ಸುತ್ತೆ. ರೌಡಿ PSI ಪತ್ನಿಯಿಂದಲೇ ಗಂಭೀರ ಆರೋಪ ಕೇಳಿಬರ್ತಾ ಇರೋದು. ಮದುವೆಗೆ ಒಪ್ಪದ ಯುವತಿಯರಿಗೆ ಕರೆ ಮಾಡಿ ಬೆದರಿಕೆ ಹಾಕಿರುವಂಥ ಆರೋಪ ಕೇಳಿಬರ್ತಾ ಇದೆ. ನೊಂದ ಕೆಲವು ಹೆಣ್ಮಕ್ಳು PSI ಪತ್ನಿಯನ್ನೇ ಸಂಪರ್ಕ ಮಾಡಿ ಹಿಂಗೆಲ್ಲ ಆಗ್ತಾ ಇದೆ ಅಂತ ಹೇಳ್ಕೊಂಡಿರೋದು ಉಂಟಂತೆ. PSI ಮಾಡಿದ್ದ ಚಾಟ್ ಪತ್ನಿಗೆ ಕಳುಹಿಸಿ ಅಳಲು ತೋಡ್ಕೊಂಡಿದ್ದಾರೆ. ಪತ್ನಿ ಇದ್ರು ಕಂಡ ಹೆಣ್ಣು ಮಕ್ಕಳ ಜೊತೆಗೆ ಚಾಟಿಂಗ್ ಮಾಡಿರುವಂಥ ಚಾಟಿಂಗ್ ಹಿಸ್ಟ್ರಿ ಕೂಡ ಇದೆ. ಗಲಾಟೆ ಬಳಿಕ ತಂದೆ ಮನೆಗೆ ಪತ್ನಿ ಬಂದಿದ್ದಾರೆ. ವೃತ್ತಿಯಲ್ಲಿ ವಕೀಲ ಕೂಡ ಆಗಿದ್ದಾರೆ PSI ಪತ್ನಿ. ನೋಡಿ ಇನ್ನೆಷ್ಟರ ಮಟ್ಟಿಗೆ ಈ ಪೊಲೀಸಪ್ಪನ ಕಥೆಗಳಿರ್ಬೇಕು. 5 ವರ್ಷದ ಹಿಂದೆ ವಿವಾಹ ಆಗಿರ್ತಾರೆ PSI ಭೈರಪ್ಪ. 3 ವರ್ಷ ಪತ್ನಿಯನ್ನ ಚೆನ್ನಾಗಿಯೇ ನೋಡ್ಕೊಂಡಿದ್ರು. PSI ದಂಪತಿಗೆ 3 ವರ್ಷದ ಒಂದು ಹೆಣ್ಮಗು ಕೂಡ ಇದೆ. ಇನ್ನೆಷ್ಟರ ಮಟ್ಟಿಗೆ ಜೋಪಾನವಾಗಿ ಸಂಸಾರವನ್ನ ತೂಗಿಸ್ಬೇಕಾಗಿತ್ತೀಯಪ್ಪ. ಕಾಂಪ್ರಮೈಸ್ ಮಾಡಿ ಮತ್ತೆ ಕಳಿಸಿದ್ರು. ಮಾಡಿದ್ದಕ್ಕೇನೆ ನಮ್ಮ ತಂದೆ ತಾಯಿ ನಾನು ಭಾಳ ಸಲ ಹಾಗೆ ಹೀಗೆ ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ ತುಂಬ ಇದಾಗ್ತಾ ಇತ್ತು ಸರ್. ಸೊ ಹಾಗಾಗಿ ಮತ್ತೆ ಮನೆಯವ್ರು ದೊಡ್ಡವರೆಲ್ಲ ಕೂತಿ ಕಾಂಪ್ರಮೈಸ್ ಮಾಡಿ ಮತ್ತೆ ಕಳಿಸಿದ್ರು. ಅದಾದಮೇಲೆ ಕರ್ಕೊಂಡೋಗಿ ಬಾಳಿಸ್ತೀನಿ ಅಂತ ಅವರೇ ಕರ್ಕೊಂಡು ಹೋದವರು ನೀನು ಇರಬಾರ್ದು ಮನೆಯಲ್ಲಿ. ನಾನು ಸುಮ್ಮನೆ ಕರ್ಕೊಂಡು ಬಂದೆ, ಯಾಕೆಂದರೆ ಕೋರ್ಟಲ್ಲಿ ತಪ್ಪಾಗಬಾರ್ದು ನನ್ನ ಮೇಲೆ ಅಂತ ನಾನು ಕರ್ಕೊಂಡು ಬಂದೆ. ಸೊ ಹಾಗಾಗಿ ನಾನು ನೀನೇ ಮ್ಯೂಚುವಲ್ಲಾಗೆ ನನಗೆ ಡಿವೋರ್ಸ್ ಕೊಟ್ಬಿಡು, ಇಲ್ಲ ನೀನು ಹೊರಟೋಗು, ಅಥವಾ ನಿಮ್ಮ ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಂಡು ಬಾ. ಯಾವಾಗಲೂ ಸ್ವಲ್ಪ ವರದಕ್ಷಿಣೆ ಜಾಸ್ತಿ ಕೇಳೋರು ಸರ್. ನಾನೊಬ್ಬ PSI ಆಗಿ ಒಂದು ಮನೆ ಕೊಡಿಸಿಲ್ಲ, ಒಂದು ಸೈಟ್ ಕೊಡಿಸಿಲ್ಲ, ಒಂದು 50 ಲಕ್ಷ ಕ್ಯಾಶ್ ಕೊಡಲಿಲ್ಲ, ಹಾಗೆ ಹೀಗೆ ಅಂತ ತುಂಬ ಯಾವಾಗಲೂ ಅದು ಟಾರ್ಚರ್ಗಳು ನಡೀತಾನೆ ಇತ್ತು. ಅವರು ಸಸ್ಪೆಂಡು ಆದಾಗ ಅವರು ತುಂಬ ಹಿಂಸೆ ಮಾಡಿದ್ರು ಸರ್. ನಿಮ್ಮ ತಂದೆಯವ್ರ ಹತ್ರ ಈಸ್ಕೊ, ನಿಮ್ಮ ತಂದೆಯವ್ರ ಹತ್ರ ಆಸ್ತಿ ಬರ್ಸ್ಕೊಂಡು ಬಾ, ಜಮೀನು ಬರ್ಸ್ಕೊಂಡು ಬಾ ಅಂತೆಲ್ಲ. ಸೊ ಹಾಗಾಗಿ ಅದರೆಲ್ಲ ಟ್ರೈ ಮಾಡಿ ತುಂಬ ಇದು ಮಾಡಿದ್ರು ಸರ್. ಹರಾಸ್ ಮಾಡಿ ಎಲ್ಲ ಥರನೂ ತೊಂದರೆ ಮಾಡಿದ್ರು. ಸೊ ಹಾಗಾಗಿ ಇವಾಗ ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಸರ್. ಆಲ್ರೆಡಿ 1 ಮಂತಿಂದನೂ ನಡೀತಾನೆ ಇತ್ತು. ಮೊನ್ನೆ ಕೆಂಗೇರಿ ಸ್ಟೇಷನ್ಗೆ ಹೋಗಿ 10 ಗಂಟೆ ರಾತ್ರಿ ನನ್ನ ಮಗು ಹೋಗಿ ಕೂತ್ಕೊಂಡ್ರು. ಯಾರೂ FIR ಮಾಡಲಿಲ್ಲ ಸರ್. NCR ಮಾಡಿ ಕಳಿಸಿದ್ರು. ನಾವು ಅದಕ್ಕೂ ಏನೂ ಮಾತಾಡಲಿಲ್ಲ, ಒಂದು ಮೆಡಿಕಲ್ ಮಾಡಿಸ್ಲಿಲ್ಲ, ಏನೂ ಇಲ್ಲ. ಯಾಕೆಂದರೆ ಅವ್ರು ಬ್ಯಾಚ್ಮೇಟೆ ಎಲ್ಲರೂ ಅಲ್ಲಿದ್ದವರು. ಯಾಕೆಂದರೆ ಅವ್ರು ಮುಂಚೆ ಅಲ್ಲೇ ವರ್ಕಿಂಗ್ ಮಾಡ್ತಿದ್ರು ಸರ್. ಸೊ ಹಾಗಾಗಿ ಯಾರೂ ತೊಗೊಳ್ಳಿಲ್ಲ, ಯಾರೂ ರೆಸ್ಪಾಂಡು ಮಾಡಲಿಲ್ಲ ಅದಕ್ಕೆ. ಸೊ ಹಾಗಾಗಿ ನಾನು ಇವತ್ತು ಕಮಿಷನರ್ ಅವ್ರಿಗೆ ಕೊಡೋಣ ಅಂತಲೇ ನಾನು ಡಿಸೈಡ್ ಆಗಿ ಇಲ್ಲಿಗೆ ಬಂದಿದ್ದೆ. ಮೇಡಮ್, ನಿಮಗೆ ಭೈರಪ್ಪ ಅವ್ರಿಗೆ ಯಾವಾಗ ಪರಿಚಯ ಆಗಿದ್ದು? ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಸರ್ ನಮ್ದು ಅರೇಂಜ್ ಮ್ಯಾರೇಜ್ ಸರ್. ಯಾವುದೇ ಥರ ಲವ್ ಎಲ್ಲ ಏನೂ ಇಲ್ಲ. ಇನ್ಸ್ಟಾಗ್ರಾಮಲ್ಲೆಲ್ಲ ಬೇರೆ ಯುವತಿಯರಿಗೆ ಮೆಸೇಜ್ ಮಾಡೋದು, ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ರೆ? ಹೌದು ಸರ್. ಯಾರಾದರೂ ಹುಡುಗಿರ ಜೊತೆಲ್ಲ ತುಂಬ ಅಫೇರ್ಸ್ಗಳೆಲ್ಲ ಸಿಕ್ಕಾಕೊಂಡು ಅದೆಲ್ಲ ಆಗಿ ನಾವು ಸುಮ್ಮನಾದ್ವಿ ಸರ್. ಬಟ್ ಆದರೆ ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ 5 ವರ್ಷದಿಂದ ನಾನು ಕಾದೆ, ಏನೂ ಅದು ಸರಿ ಹೋಗಲಿಲ್ಲ ಸರ್. ಹಾಗಾಗಿ ಮಾಡಿದ್ದಕ್ಕೇನೆ ನಮ್ಮ ತಂದೆ ತಾಯಿ ನಾನು ಭಾಳ ಸಲ ಹಾಗೆ ಹೀಗೆ ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ ತುಂಬ ಇದಾಗ್ತಾ ಇತ್ತು ಸರ್. ಸೊ ಹಾಗಾಗಿ ಮತ್ತೆ ಮನೆಯವ್ರು ದೊಡ್ಡವರೆಲ್ಲ ಕೂತಿ ಕಾಂಪ್ರಮೈಸ್ ಮಾಡಿ ಮತ್ತೆ ಕಳಿಸಿದ್ರು. ಅದಾದಮೇಲೆ ಕರ್ಕೊಂಡೋಗಿ ಬಾಳಿಸ್ತೀನಿ ಅಂತ ಅವರೇ ಕರ್ಕೊಂಡು ಹೋದವರು ನೀನು ಇರಬಾರ್ದು ಮನೆಯಲ್ಲಿ. ನಾನು ಸುಮ್ಮನೆ ಕರ್ಕೊಂಡು ಬಂದೆ, ಯಾಕೆಂದರೆ ಕೋರ್ಟಲ್ಲಿ ತಪ್ಪಾಗಬಾರ್ದು ನನ್ನ ಮೇಲೆ ಅಂತ ನಾನು ಕರ್ಕೊಂಡು ಬಂದೆ. ಸೊ ಹಾಗಾಗಿ ನಾನು ನೀನೇ ಮ್ಯೂಚುವಲ್ಲಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಯಾರೋ ತಪ್ಪು ಮಾಡಿದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಆದರೆ ಪೊಲೀಸರದ್ದು ಇಷ್ಟೊಂದು ಕರ್ಮಕಾಂಡದ ಆರೋಪಗಳು ಕೇಳಿ ಬರ್ತಾ ಇರೋದು, ಏನು ಕಥೆ ಇದು ಅಂತ? ಅಮೃತ, PSI ಭೈರಪ್ಪ ಎಂಬಾತ ಈ ಪತ್ನಿಗೆ ಕಿರುಕುಳವನ್ನು ಕೊಡ್ತಾ ಇರುವಂತದ್ದು. ಮದುವೆ ಆದ ಬಳಿಕ ಈತ ಒಂದು 3 ವರ್ಷಗಳ ಕಾಲ ಚೆನ್ನಾಗಿ ಆಕೆ ಜೊತೆ ಸಂಸಾರವನ್ನು ಮಾಡಿದ್ದ. ಅವ್ರಿಗೆ ಈಗ 3 ವರ್ಷದ ಮಗು ಕೂಡ ಇರುವಂತದ್ದು. ಸೊ ಒಂದು 4-5 ವರ್ಷಗಳ ಬಳಿಕ ಅಂದ್ರೆ 3 ವರ್ಷದ ನಂತರ ಆಕೆ ದಿನನಿತ್ಯ ಕಿರುಕುಳವನ್ನು ಕೊಡುವಂತದ್ದು. ಮನೆಯಲ್ಲಿ ಹಣ ತೆಗೆದುಕೊಂಡ್ ಬಾ ಅಂತ ಹೇಳೋದು, 50 ಲಕ್ಷ ಹಣ ಬೇಕು ಅಂತ ಹೇಳುವಂತದ್ದು. ಸೊ ಈ ರೀತಿಯ ಕಿರುಕುಳವನ್ನು ಕೊಡ್ತಾ ಇದೆ. ಇದನ್ನ ಎಷ್ಟೇ ಬುದ್ಧಿವಾದ ಹೇಳಿ ನನ್ಸ್ಕೊಂಡ್ಕೊಂಡು ಹೋಗ್ಲಿಕ್ಕೆ ಕೂಡ ಪ್ರಯತ್ನ ಪಟ್ಟರು, ಅಂತ ಅದಕ್ಕೆ ಸಹಕಾರವನ್ನು ಕೊಡ್ತಿರ್ಲಿಲ್ಲ. ಇತ್ತೀಚೆಗೆ ಮನೆಯಲ್ಲಿ ಗಲಾಟೆ ಆದಾಗ ಅವರ ಪೇರೆಂಟ್ಸ್ ಕೂಡ ಬರ್ತಾರೆ. ಪೇರೆಂಟ್ಸ್ ಬಂದು ಮಾತುಕತೆಯನ್ನು ಮಾಡಿ ಬುದ್ಧಿವಾದ ಅಂತ ಹೇಳಲಿಕ್ಕೆ ಹೋದ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಆತ ಮಚ್ಚನ್ನು ತೋರಿಸಿರುವಂತದ್ದು. ಅಂದ್ರೆ ಮಾತು ಬೆಳೆಯುವಾಗ ವಾಗ್ವಾದ ಶುರು ಆಗುತ್ತೆ, ಒಬ್ರಿಗೊಬ್ರು ನಿಂದಿಸ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಆತ ಮಚ್ಚನ್ನು ತೆಗೆದುಕೊಂಡು ಅವರ ಪತ್ನಿಯ ತಂದೆ ಏನಿರ್ತಾರೆ ಅವರ ಮಾವನ ಮೇಲೆ ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತ ಇನ್ಸಿಡೆಂಟ್ಗಳು ಕೂಡ ಆಗಿದೆ. ಅಷ್ಟೇ ಅಲ್ಲದೆ ಈತನಿಗೆ ಬೇರೆ ಬೇರೆ ಯುವತಿಯರ ಜೊತೆ ಇನ್ಸ್ಟಾಗ್ರಾಮ್ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳುವಂಥದ್ದು, ಅವ್ರ ಹಿಂದೆ ಬೀಳುವಂಥದ್ದು, ಮತ್ತೆ ಅವ್ರಿಗೆ ಮೆಸೇಜ್ ಮಾಡುವಂಥದ್ದು, ಅವ್ರನ್ನ ಮದುವೆ ಆಗ್ತೀನಿ ಅನ್ನುವಂಥದ್ದು, ಮತ್ತೆ ಡೇಟಿಂಗ್ ಕರೆಯುವಂತ ಕೆಲಸಗಳನ್ನ ಮಾಡ್ತಿದ್ದ ಅಂತೇಳಿ ಅವರ ಪತ್ನಿ ಆರೋಪವನ್ನು ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಬಾರಿ 2 ವರ್ಷಗಳಿಂದ ನಿರಂತರವಾಗಿ ಕಿರುಕುಳ ಆಗ್ತಾ ಇತ್ತು. ಕೆಂಗೇರಿ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಡ್ಲಿಕ್ಕೆ ಹೋದ್ರೆ ಪೊಲೀಸರು ಅಲ್ಲಿ ಪ್ರಕರಣವನ್ನ ತೆಗೆದುಕೊಳ್ತಾ ಇಲ್ಲ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಭೈರಪ್ಪನ ಬ್ಯಾಚ್ ಮೆಟ್ಸಿಲ್ಲ ಕೆಲ ಸ್ನೇಹಿತರಿದ್ದಾರೆ.
ಸೊ ಹೀಗಾಗಿ ಭೈರಪ್ಪ ವಿರುದ್ಧ ಏನೇ ಕಂಪ್ಲೇಂಟ್ ಕೊಟ್ಟರು ಅಲ್ಲಿನ ಪೊಲೀಸರು ಪ್ರಕರಣವನ್ನ ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಇದಕ್ಕೂ ಎಲ್ಲ ಒಂದ್ ಕಡೆ ಇದು ಆಶ್ಚರ್ಯ ಅಂತ ಹೇಳ್ಬೇಕಾಗತ್ತೆ. ಅವರು ಬಳಿ ಇರುವಂತ ಸಾಕ್ಷ್ಯಾಧಾರಗಳಿರ್ಬೋದು, ವಿಡಿಯೋಗಳನ್ನ ನೋಡಿದ್ರೆ ಪ್ರಕರಣವನ್ನ ದಾಖಲು ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಇಲ್ಲಿ ಪೊಲೀಸರೇ ಈ ರೀತಿಯಾಗಿ ಬೇರೆ ಕ್ರಿಮಿನಲ್ ಚಟುವಟಿಕೆಗಳಿಗೆ ತೊಡಗಿಕೊಂಡಿರುವಂತ ಭೈರಪ್ಪನಾಗೆ ಸಪೋರ್ಟಿಂಗ್ ನಿಂತಿರುವಂತದ್ದು ಒಂದು ಕಡೆ ಶಾಕು. ಈತನ ಹಿನ್ನೆಲೆ ನೋಡಿದ್ರೆ ಹಿಂದೆ TV5 ಸುದ್ದಿಯನ್ನ ಬಿತ್ತರವನ್ನ ಮಾಡಲಾಗಿತ್ತು. ಈತನ ವಿರುದ್ಧ ಸುದ್ದಿಯನ್ನ ಬಿತ್ತರ ಮಾಡಿದಾಗ ಈತ ಅಮಾನತ್ ಕೂಡ ಆಗಿರ್ತಾನೆ. ಲ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಕುಮಾರ್ ಎಂಬುವರ ಬಳಿ ಈತ ಸುಮಾರು 50 ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾರೆ. ಅದ್ರ ಜೊತೆಗೆ ಯಾವ ಹಿರಿಯ ಅಧಿಕಾರಿಗಳ ಹೆಸರು ಕೂಡ ನನ್ನ ಮುಂದೆ ಹೇಳಬಾರ್ದು, DCP ಇರ್ಬೋದು, ACP, ಇನ್ಸ್ಪೆಕ್ಟರ್, ಯಾರ ಹೆಸರುಗಳನ್ನ ನನ್ನ ಮುಂದೆ ಹೇಳಂಗಿಲ್ಲ, ನಾನ್ ಏನ್ ಮಾಡ್ತೀನಿ ಅದೇ ಫೈನಲ್. ಹೀಗಾಗಿ ನೀವ್ ಯಾವ್ದಕ್ಕೆ ಹೆದರ್ಕೊಬೇಕಾಗಿಲ್ಲ ಅಂತೇಳಿ ಅವರ ಬಳಿ ಕೂಡ ಸುಮಾರು 50 ಲಕ್ಷದಷ್ಟು ಹಣವನ್ನ ಈತ ಸುಬ್ರಹ್ಮಣ್ಯಪುರ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ. ಅದ್ರ ಸಂಬಂಧ ಅವರು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಾಗ ಅಲ್ಲೂ ಕೂಡ ಟ್ರಾಪ್ ಆಗುವಂತ ಸಂದರ್ಭದಲ್ಲಿ ಈತ ಪರಾರಿಯಾಗಿರ್ತಾನೆ. ಈತನ ಅಮಾನತ್ ಕೂಡ ಮಾಡಲಾಗಿರುತ್ತೆ. ಸೊ ಇದ್ರ ಮಧ್ಯೆ ಕೂಡ ಈತ ಬುದ್ಧಿ ಕಲಿದು ಈ ರೀತಿಯಾಗಿ ಪತ್ನಿಗೆ ಹಲ್ಲೆ ಮಾಡುವಂಥದ್ದು, ಮನೆಯಲ್ಲಿ ಜಗಳ ಆದ್ರೆ ಬಟ್ಟೆಗಳನ್ನ ತುಂಬಿಕೊಂಡು ಮನೆ ಬಿಟ್ಟು ಬೇರೆ ಯಾರ ಜೊತೆ ಹೊರ ಹೋಗುವಂಥದ್ದು, ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದ. ಸೊ ಇವರು ಮನೆಯಲ್ಲೂ ಕೂಡ ಸಾಕಷ್ಟು ಬಾರಿ ರಾಜ್ಯ ಪಂಚಾಯತ್ಗಳಾಗಿರುವಂತದ್ದು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಹೇಳಿರುವಂತದ್ದು. ಆದ್ರೂ ಈತ 50 ಲಕ್ಷ ಹಣ ಬೇಕು, ನನಗೆ ಚಿನ್ನಾಭರಣವನ್ನು ತೆಗೆದುಕೊಂಡ, ಈ ರೀತಿಯಾಗಿ ಪತ್ನಿಗೆ ಕಿರುಕುಳವನ್ನು ಕೊಡ್ತಾ ಇದ್ದ ಅಂತೇಳಿ ಆರೋಪವನ್ನು ಮಾಡಿರುವಂತದ್ದು. ಸದ್ಯ PSI ಭೈರಪ್ಪ ವಿರುದ್ಧ DG ಕಚೇರಿಗೆ ಬಂದಿರುವಂತ ಅವರ ಪತ್ನಿ ಈಗ ದೂರನ್ನು ಕೊಡ್ತಾ ಇರುವಂತದ್ದು. ಅಂದ್ರೆ ಈತ ಪದೇ ಪದೇ ಇಂಥ ಕಿರುಕುಳವನ್ನು ಕೊಡ್ತಾ ಇದ್ದಾನೆ, ಇನ್ನಿಂದ ನಮ್ಗೆ ನೆಮ್ಮದಿ ಇಲ್ಲ, ಒಂದು ಮಗು ಕೂಡ ಇದೆ, 3 ವರ್ಷದ ಹೆಣ್ಣು ಮಗು, ಏನ್ ಹೇಳಿದ್ರು ಕೂಡ ಕೇಳೋದಿಲ್ಲ ಅಂತೇಳಿ ಮತ್ತೆ ದೂರನ್ನು ತೆಗೆದುಕೊಳ್ತಾ ಇಲ್ಲ. ಪೊಲೀಸರು ನ್ಯಾಯವನ್ನು ಕೊಡಿಸ್ತಾ ಇಲ್ಲ. ಹೀಗಾಗಿ ನಂಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತೇಳಿ DG ಕಚೇರಿಗೆ ಹೋಗಿ ಇವತ್ತು ಅಲ್ಲಿ ದೂರನ್ನು ಕೊಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈತನ ಹಿನ್ನೆಲೆ ನೋಡಿದ್ರು ಕೂಡ ಈತ ಇದೇ ರೀತಿಯಾಗಿ ನಡ್ಕೊಂಡ್ ಬಂದಿರುವಂತದ್ದು, ಪತ್ನಿಯ ಜೊತೆಯಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇರುವಂತದ್ದು. ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಮತ್ತೆ ಇದುವರೆಗೂ ಯಾರು ಕ್ರಮವನ್ನು ತೆಗೆದುಕೊಳ್ಳಿಲ್ಲ, ದೂರನ್ನು ಕೊಟ್ಟು ತೆಗೆದುಕೊಳ್ಳದೆ ಇರುವಂತ ಕೆಂಗೇರಿ ಪೊಲೀಸರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಅವರು ಆಗ್ರಹ ಮಾಡಿರುವಂತದ್ದು. ಅಮೃತ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.